ಮಂಗಳೂರಿನ ವಾಮಂಚೂರು ತಿರುವೈಲು ಸರ್ಕಾರಿ ಶಾಲೆಗೆ 23 ಲಕ್ಷ ರೂಪಾಯಿ ಮೌಲ್ಯದ ನೂತನ ಅಕ್ಷರವಾಹಿನಿ ನೂತನ ಬಸ್ ಹಸ್ತಾಂತರವಾಗಿದೆ. ಶಾಲೆಯ ಹಳೆ ವಿದ್ಯಾರ್ಥಿ ಹಾಗೂ ಉದ್ಯಮಿ ರಘು ಸಾಲ್ಯಾನ್ ಮತ್ತು ಅವರ ಪತ್ನಿ ಹೇಮಲತಾ ಸಾಲ್ಯಾನ್ ಅವರು ಈ ಬಸ್ ಅನ್ನು ಶಾಲೆಗೆ ಕೊಡುಗೆಯಾಗಿ ನೀಡಿದ್ದಾರೆ. ಮಂಗಳೂರು ನಗರ ಉತ್ತರ ಶಾಸಕ ಡಾಕ್ಟರ್ ವೈ ಭರತ್ ಶೆಟ್ಟಿ ಅವರು ಈ ನೂತನ ಬಸ್ ಅನ್ನು ಉದ್ಘಾಟಿಸಿದರು. ಒಂದು ಕಾಲದಲ್ಲಿ ಮುಚ್ಚುವ ಹಂತಕ್ಕೆ ತಲುಪಿದ್ದ ತಿರುವೆಲ್ನ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಮಾದರಿ ಕನ್ನಡ ಮತ್ತು ಆಂಗ್ಲ ಮಾಧ್ಯಮ ಶಾಲೆ ಇಂದು ಖಾಸಗಿ ಶಾಲೆಗಳಿಗೆ ಪೈಪೋಟಿ ನೀಡುವಂತೆ ಬೆಳೆದು ನಿಂತಿದೆ. ಇದಕ್ಕೆ ಮುಖ್ಯ ಕಾರಣ ಉದ್ಯಮಿ ರಘು ಸಾಲ್ಯಾನ್ ಅವರ ಶಾಲಾಭಿವೃದ್ಧಿಯ ತುಡಿತ. ವಿದ್ಯಾಬೋಧಿನಿ ಎಜುಕೇಷನ್ ಟ್ರಸ್ಟ್ ಸಹಕಾರದೊಂದಿಗೆ ತಮ್ಮ ಪತ್ನಿ ಹಾಗೂ ನಿಕಟಪೂರ್ವ ಕಾರ್ಪೊರೇಟರ್ ಹೇಮಲತಾ ಆರ್ ಸಾಲ್ಯಾನ್ ಅವರ ನೆನಪಿನಲ್ಲಿ ಈ 23 ಲಕ್ಷ ರೂಪಾಯಿ ಮೌಲ್ಯದ ಎರಡನೇ ಬಸ್ ಅನ್ನ ಶಾಲೆಗೆ ಉಡುಗೊರೆಯಾಗಿ ನೀಡಿದ್ದಾರೆ. ನೂತನ ಬಸ್ ಚಲಾಯಿಸಿ ಉದ್ಘಾಟನೆ ನೆರವೇರಿಸಿದ ಶಾಸಕ ಡಾಕ್ಟರ್ ವೈ ಭರತ್ ಶೆಟ್ಟಿಯವರು ರಘು ಸಾಲ್ಯಾನ್ ದಂಪತಿಯ ಕಾರ್ಯವನ್ನ ಮುಕ್ತ ಕಂಠದಿಂದ ಶ್ಲಾಘಿಸಿದ್ರು. ತಾನು ಕಲಿತ ಶಾಲೆಯನ್ನೇ ಎರಡನೇ ಮನೆ ಮಾಡಿಕೊಂಡಿರುವ ರಘು ಸಾಲ್ಯಾನ್ ಅವರು ಶಾಲೆಯ ಏಳಿಗೆಗಾಗಿ ಶಕ್ತಿ ಮೀರಿ ಶ್ರಮಿಸುತ್ತಿದ್ದಾರೆ. ಖಾಸಗಿ ಶಾಲೆಯ ಮಕ್ಕಳಂತೆ ಸರ್ಕಾರಿ ಶಾಲೆಯ ಮಕ್ಕಳು ಬಸ್ನಲ್ಲಿ ಬರಬೇಕು, ಕಲರ್ಫುಲ್ ಜರ್ಸಿ ಧರಿಸಬೇಕೆಂಬ ಅವರ ಕನಸು ಇಂದು ನನಸಾಗಿದೆ. ಇದರ ಫಲವಾಗಿಯೇ ಇಂದು ಈ ಶಾಲೆಯಲ್ಲಿ 450ಕ್ಕೂ ಹೆಚ್ಚು ಮಕ್ಕಳು ಗುಣಮಟ್ಟದ ಶಿಕ್ಷಣ ಪಡೆಯುತ್ತಿದ್ದಾರೆ ಎಂದು ಶಾಸಕರು ಹೆಮ್ಮೆಯಿಂದ ಹೇಳಿದರು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಮಾಜಿ ಸಚಿವ ಕೃಷ್ಣ ಜೆ ಪಾಲೆಮಾರ್ ಅವರು ಮಾತನಾಡಿ, ನಗರ ಅಥವಾ ಗ್ರಾಮೀಣ ಮಟ್ಟದಲ್ಲಿ ಇಂತಹ ಅತ್ಯುತ್ತಮ ಸರ್ಕಾರಿ ಶಾಲೆ ಮತ್ತೊಂದಿಲ್ಲ. ಬಡ ಮತ್ತು ಗ್ರಾಮೀಣ ಭಾಗದ ಮಕ್ಕಳ ಶಿಕ್ಷಣಕ್ಕೆ ಇಲ್ಲಿ ಮೊದಲ ಆದ್ಯತೆಯನ್ನ ನೀಡಲಾಗುತ್ತಿದೆ. ಮುಂದಿನ ದಿನಗಳಲ್ಲಿ ಈ ಶಾಲೆ ಹೈಸ್ಕೂಲ್ ಮತ್ತು ಪಿಯು ಕಾಲೇಜ್ ಆಗಿ ಪರಿವರ್ತನೆಗೊಳ್ಳಲಿ ಎಂದು ಹಾರೈಸಿದ್ರು. ನಾನು ಕಂಡಾಗೆ ಪ್ರಥಮ ಬಾರಿಗೆ ಮಂಗಳೂರು ನಗರದಲ್ಲಿ ಇಂಥ ಒಂದದು, ನಗರದಲ್ಲೆಲ್ಲ ಗ್ರಾಮೀಣ ಪ್ರದೇಶದಲ್ಲೂ ಕೂಡ ಇಂಥ ಶಾಲೆ ಇಲ್ಲ. ನಗರದ ಪ್ರತಿಯೊಬ್ಬ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಇಂಥ ಒಂದು ಬಸ್ಸನ್ನು ಒದಗಿಸೋದು. ಬಸ್ಸನ್ನು ಕೊಡುವವರು ಬಹಳಷ್ಟು ಜನ ಇರ್ಬೋದು, ಆ ಶಾಲೆಯ ಉಸ್ತುವಾರಿ ನೋಡಿಕೊಳ್ಳುವವರು ಅದನ್ನು ಕೇಳುವುದು ತರುವುದು ಇಂಥ ಕೆಲಸ ಮಾಡಬೇಕು. ಆದರೆ ಇಲ್ಲಿ ರಘು ಸಾಲ್ಯಾನ್ರು ಮತ್ತು ಅವರ ಧರ್ಮಪತ್ನಿ ಮಂಗಳೂರು ಮಹಾನಗರ ಪಾಲಿಕೆಗೆ ಸದಸ್ಯರಾಗಿದ್ದವರು ಇವರೆಲ್ಲ ಒಟ್ಟು ಸೇರಿಕೊಂಡು ಸ್ಥಳೀಯರನ್ನೆಲ್ಲ ಒಟ್ಟು ಸೇರಿಸಿ ಇಂಥ ಒಂದು ಪವಿತ್ರ ಕೆಲಸ ಅಂತ ಹೇಳಬಹುದು. ನೂತನ ಬಸ್ ಲೋಕಾರ್ಪಣೆಯ ಬಳಿಕ ಸ್ವತಃ ಶಾಸಕ ಭರತ್ ಶೆಟ್ಟಿ ಅವರೇ ಬಸ್ ಚಲಾಯಿಸಿ ಗಮನ ಸೆಳೆದರು. ಈ ಒಂದು ಶಾಲೆಯನ್ನ ನೋಡಿದಾಗ ನಮ್ಗೆ ಯಾವುದೇ ಒಂದು ಪ್ರೈವೇಟ್ ಶಾಲೆಗಿಂತ ಯಾವುದೇ ರೀತಿಯಲ್ಲಿ ಕಮ್ಮಿ ಇಲ್ಲ. ಈ ಶಾಲೆಯ ಎಲ್ಲ ವ್ಯವಸ್ಥೆಗಳನ್ನ, ಈ ಶಾಲೆಗೆ ಏನ್ ಬೇಕೋ ಅದೆಲ್ಲ ಏನೆಲ್ಲ ಬೇಕು ಅದನ್ನೆಲ್ಲ ಕೊಡಿಸುವಂತ ಕೆಲಸ ಸ್ಥಳೀಯರು, STMC ಅವರು, ನಮ್ಮ ಕಾರ್ಪೊರೇಟರು ಎಲ್ಲರೂ ಸಹ ಮಾಡ್ತಾನೆ ಬಂದಿದ್ದಾರೆ. ಬಹುಶಃ ಶಾಲೆಗೆ ಏನಾದ್ರೂ ಅವಶ್ಯಕತೆ ಇದ್ದಲ್ಲಿ ಸರ್ಕಾರದಿಂದ ನಾವು ಕೊಡಿಸುವುದು ಬೇರೆ ವಿಷಯ. ರಘು ಸಾಲ್ಯಾನ್ ಅವರು ಮತ್ತು ಹೇಮಕ್ಕನವರು ಸೇರಿ ಮತ್ತೊಂದು ಬಸ್ ಅನ್ನ ಶಾಲೆಗೆ ಕೊಡುಗೆಯಾಗಿ ಕೊಡ್ತಾ ಇದ್ದಾರೆ. ನಾನು ಇಡೀ ಸಮಾಜದ ಪರವಾಗಿ ಮತ್ತು ವೈಯಕ್ತಿಕವಾಗಿ ಸಹ ರಘು ಸಾಲ್ಯಾನ್ ಮತ್ತು ಹೇಮಕ್ಕನವರಿಗೆ ನಾನು ಧನ್ಯವಾದವನ್ನು ಹೇಳಲಿಕ್ಕೆ ಇಚ್ಛಿಸ್ತಾ ಇದ್ದೇನೆ. ಕಾರ್ಯಕ್ರಮದಲ್ಲಿ ಉದ್ಯಮಿ ಲಯನ್ ಮೋಹನ್ ದಾಸ್ ಶೆಟ್ಟಿ, ಶಾಲಾ ಮುಖ್ಯ ಶಿಕ್ಷಕ ನಿಂಗರಾಜು, STMC ಅಧ್ಯಕ್ಷ ರಾಕೇಶ್ ಶೆಟ್ಟಿ, ಅಧ್ಯಕ್ಷೆ ರೇಷ್ಮಾ, ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷ ಮೋಹನ್ ದಾಸ್ ಬಂಗೇರಾ ಸೇರಿದಂತೆ ಹಲವು ಗಣ್ಯರು, ಶಿಕ್ಷಕರು, ಪೋಷಕರು ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, V4 ನ್ಯೂಸ್, ಮಂಗಳೂರು.